ಸುಂದರ ಈವ್ನಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಹಾಗೆಯೇ ನಾವು ದೇವರ ದೀಪವನ್ನ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಆರಂಭ ಮಾಡೋಣ. ದಯವಿಟ್ಟು ನಮ್ಮ ಟೀಮ್ನ ಸದಸ್ಯರು ಒಂದಿಬ್ರು ಗೆಸ್ಟ್ ದಯವಿಟ್ಟು ವಿಜಯ್ ಕುಮಾರ್ ಸರ್ ಬನ್ನಿ. ಸೊ ನಮ್ಮ ಗುರುಪ್ರಸಾದ್ ಸರು, ನಮ್ಮ ಪ್ರಶಾಂತ್ ಸರು, ಆಮೇಲೆ ನಮ್ಮ ಪ್ರವೀಣ್ ಸರ್ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಈಗ 1 to 1 ಒಬ್ಬೊಬ್ಬರೇ ನಮ್ಮ ಏನು ಅವರು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರು ಏನು, ಅವ್ರ ಕಂಪ್ನಿ ಏನು, ಅವ್ರು ಏನಕ್ಕೆ ಬಂದಿದ್ದಾರೆ, ನಮ್ಮ ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ಬಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಒಬ್ಬೊಬ್ಬರೇನೆ. MS ಜಗದೀಶ್ ಅಂತ. ನಾನು ಪ್ರೊಫೆಷನಲಿ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲಿ ಪರ್ಸನ್, ಪ್ರೊಫೆಷನಲ್ ಅಡ್ವೊಕೇಟು. ಪೊಲಿಟಿಕಲಿ ನಾವು ಪಕ್ಷದಿಂದ ನಾನು ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟೆಡ್ ಕೂಡ 2 ಸಲ ಆಗಿದ್ದೆ. ಈ ಸೋಷಿಯಲಿ ಫೀಲ್ಡ್ನಲ್ಲಿ ಸುಮಾರು ಕೆಲಸಗಳು ಮಾಡಿದ್ದೀವಿ, ಹೇಳಬೇಕಾದ್ರೆ ಟೈಮ್ ಭಾಳ ಆಗುತ್ತೆ. ಸೊ ಈಗ ಸದ್ಯ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಾನು ಜಾಯಿಂಟ್ ಡೈರೆಕ್ಟರ್ ಅಂತಿದ್ದೀನಿ. ಆಮೇಲೆ CMSP ಅಂದರೆ ಕೌನ್ಸಿಲ್ ಫಾರ್ ಮೀಡಿಯಾ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ನ ನಾನು ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ ಮಾಡ್ತಾ ಇದ್ದೀವಿ. ಆಮೇಲೆ ಸಾಕಷ್ಟು ಈಗ ರೋಟರಿ ಕ್ಲಬ್ನಲ್ಲಿ ಇಂಟರ್ನ್ಯಾಷನಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಇದ್ದೀನಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬಟ್ ಸಾಕಷ್ಟು ಫೀಲ್ಡ್ ಲೈಫ್ ಲಾಂಗ್ ಜರ್ನಿ, ಭಾಳಷ್ಟು ಸೋಷಿಯಲ್ ಫೀಲ್ಡ್ನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಸರ್ವಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ 1-2 ಮಾತು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಮೆಂಬರ್ ಆಗಿ ಬಂದಿದ್ದೀನಿ. ಯಾಕಂದರೆ ನಮ್ಮ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಂದು ಸ್ಟಾರ್ ಕನ್ನಡ ಅಂತ ಒಂದು ಸಂಸ್ಥೆ, ನಮ್ಮ ಸೂಪರ್ ಸ್ಟಾರ್ ಅಂತ ಮ್ಯಾಗ್ಝಿನ್ ಕೂಡ ಮಾಡಿದ್ವಿ. ಚಲನಚಿತ್ರದಲ್ಲಿ ಆಲ್ಮೋಸ್ಟ್ 17 ವರ್ಷಗಳಿಂದ ಸುಮಾರು ಸಾವಿರಾರು ಚಿತ್ರಗಳಿಗೆ ಪ್ರಚಾರಕರ್ತನಾಗಿ ಗುರುತಿಸ್ಕೊಂಡಿರುವಂಥ ಸಂಸ್ಥೆ ನಮ್ಮದು. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ಸ್, ಔಟ್ಡೋರ್ ಅಡ್ವರ್ಟೈಸ್ಮೆಂಟ್, ಇಂಡೋರ್ ಅಡ್ವರ್ಟೈಸ್ಮೆಂಟ್ ಮತ್ತು ಮ್ಯಾಗ್ಝಿನ್ಗಳನ್ನು ಪ್ರಿಂಟ್ ಮಾಡುವಂಥದ್ದು, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಸುಮಾರು 8 ದೇಶಗಳಲ್ಲಿ ಕೆಲಸ ಮಾಡಿರುವಂತಹ ಒಂದು ಸಂಸ್ಥೆಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂಥ ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಈ ಬೆಂಗಳೂರು ಎಲೈಟ್ ಕ್ಲಬ್ದಲ್ಲಿ ಜಾಯ್ನ್ ಆಗೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಮ್ಮ ವಿನೋದ್ ಅವರ ಮತ್ತು ನಮ್ಮ ಗುರುಪ್ರಸಾದ್ ಅವರ ಈ ಕನಸಿನ ಕೂಸಲ್ಲಿ ನಾವು ಕೂಡ ಭಾಗಿರೋದು ಒಂದು ಹೆಮ್ಮೆಯ ವಿಚಾರ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜರ್ನಿಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ಆ ಕನೆಕ್ಟಿಂದ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋದೇ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಸಹಕಾರ ಕೊಟ್ಟಿರುವಂತಹ ನಮ್ಮ ವಿನೋದ್ ಮತ್ತು ಗುರುಪ್ರಸಾದ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಸಾಕಷ್ಟು ಜನ ಇದ್ದಾರೆ ಈ ಜರ್ನಿಲಿ ಮಾತಾಡೋಕ್ಕೆ, ಒಬ್ಬರೊಬ್ಬರನ್ನಾಗಿ ಮಾತಾಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ವೆಂಕಟೇಶ್ ಅಂತ. ನನ್ನ ಕಂಪ್ನಿ ಹೆಸರು ಕ್ಲೈಮೇಟ್ ಕಂಟ್ರೋಲ್ ಅಂತ. ನಂದು ಏರ್ ಕಂಡೀಷನ್ ಬಿಸ್ನೆಸ್ಸು. ಬೆಂಗಳೂರು ತುಂಬ ಕಸ್ಟಮರ್ ಸಪ್ಲೈ ಮಾಡಿ AC ನಾನು ಹಾಸ್ಪಿಟಲ್ಸು, ಹೋಟೆಲ್ಸು ಮತ್ತು ಬ್ಯೂಟಿ ಪಾರ್ಲರ್ಸು ಮತ್ತು ಎಷ್ಟು ವರ್ಷ ಆಯಿತು ಸರ್? ಎಷ್ಟು ವರ್ಷ? ಮೇಡಮ್ 20 years ಆಯಿತು. 20 years. ವಾ. ಓಕೆ. Myself Naveen. So I'm actually looking after this walkie-talkie solutions to be given to different IT tech parks or police departments, corporations and everything. So we especially prepare the solutions like solid waste management solutions or any women safety solutions for the communication regards to that. So we manufacture and we will be delivering the solutions to all these companies. So I am looking forward to meet all the people where we can able to provide the wireless communication systems to the departments and other companies. ಥ್ಯಾಂಕ್ ಯು. ಲೋಕೇಶ್ ಅಂತ. MNC ಕನ್ಸ್ಟ್ರಕ್ಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. MNC ಸ್ವಿಮ್ಮಿಂಗ್ ಅಕಾಡೆಮಿ, MNC ಲೇಔಟ್ ಡೆವಲಪ್ಮೆಂಟು ಮತ್ತು ಬಾರ್ ಇದೆ, ಪಬ್ ಇದೆ. ನಮ್ಮಲ್ಲಿ ಒಂದು ಎಲೆಕ್ಟ್ರಾನ್ ಸಿಟಿಯಲ್ಲಿ ಇನ್ಸ್ಪೈರ್ ಅಕಾಡೆಮಿ ಅಂತ ಒಂದು ಮಾಡಿದ್ದೀವಿ. ಉದಯ ನ್ಯೂಸಲ್ಲಿ ನ್ಯೂಸ್ ಪ್ರೆಸೆಂಟರ್ ಆಗಿದೆ. ಸುವರ್ಣದಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ಅಗ್ನಿ ಪೇಪರ್ಗೆ ಕ್ರೈಮ್ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. 1 year ಇಂದ ದುಬೈ ಅವ್ರಿಗೆ ಪ್ರಾಪರ್ಟಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರವೀಶ್ ಗೌಡ ಅಂತೇಳಿ, ನಾನು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ಆಸ್ ಎ ಪ್ರೊಫೆಷನ್ ಬಂದು ಬೇಸಿಕ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟರ್, ಪ್ಯೂರ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟರ್. ಸೊ ನಮ್ಮ ವಿರೋಧವ್ರು ನಮಗೆ ಇನ್ವೈಟ್ ಮಾಡ್ತಾರೆ, ಬನ್ನಿ ನಮ್ಮ ಫಂಕ್ಷನ್ಗೆ ಅಂತೇಳಿ. ಸೊ ಅಟೆಂಡ್ ಮಾಡೋಣ ಅಂತ ಬಂದಿದ್ವಿ. ನಮಸ್ಕಾರ.
ನಮ್ಮ ಭಾರ್ಗವ್ ಅಂತ, ನಾವು ವಿನೋದ್ ಅವ್ರ ಊರಿಂದ ಬಾಗೇಪಲ್ಲಿಂದ ಬಂದಿರೋದು. ಅಲ್ಲಿ ಒಂದು ಕನ್ವೆನ್ಷನ್ ಹಾಲ್ ಇದೆ, ಒಂದು ಹೋಟೆಲ್ ಬಿಲ್ಡಿಂಗ್ ಇದೆ ನಮ್ಮದು. ಇಲ್ಲಿ ಬಂದು ಬೆಂಗಳೂರು ಆರ್ ಟಿ ನಗರಲ್ಲಿರೋದು ನಾವು. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 200 acres ಡೆವಲಪ್ ಮಾಡಿದ್ದೀನಿ ಬೆಂಗಳೂರು ನಾರ್ತಲ್ಲಿ, ಎಲ್ಲ ಅಪ್ರೂವ್ಡ್ ಲೇಔಟ್ಸೇ. ಇನ್ನು ಮುಂದೆ ಮಾಡಬೇಕು ಅಂತಿದ್ದೀವಿ, ನೋಡಬೇಕು ಜರ್ನಿ ಯಾವ ಥರ ಇರ್ತದೆ ಅಂತ. ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ನಾನು ಗೋಪಿನಾಥ್ ಶಿಂದೆ. ನನ್ನ ಬ್ಯಾಕ್ಗ್ರೌಂಡ್ ಬಂದು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿದ್ದೀನಿ. ವಿನೋದ್ ನನ್ನ ಸ್ನೇಹಿತರಿಂದ ಇವತ್ತು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಗ್ರೋ ಆಗ್ತಾ ಇದ್ದೀನಿ. ಸೊ ಅವ್ರು ಕರೆದಿದ್ದರಿಂದ ಸೊ ಇವತ್ತೇನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಯಿತು. ನನ್ನ ಹೆಸರು ಮಾದೇಶ್ ಅಂತ. ಸೊ ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟು ಮತ್ತು ಲೋನ್ಸ್ಗಳೆಲ್ಲ ಮಾಡ್ತೇನೆ. ಸೊ ಎಲ್ಲ ಲೋನ್ಸು ಲೈಕ್ ಬಿಸ್ನೆಸ್ ಲೋನ್ಸ್, ಪರ್ಸನಲ್ ಲೋನ್ಸ್, ಹೋಮ್ ಲೋನ್ಸ್ ಎಲ್ಲ ಮಾಡ್ತೇನೆ. ಸೊ ನನಗೆ ವಿನೋದ್ ಬಂದು ಆಲ್ಮೋಸ್ಟ್ 22 yearsಯಿಂದ ಫ್ರೆಂಡ್. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು, ಬಂದಿದ್ದೀನಿ. ಥ್ಯಾಂಕ್ ಯು. ಸಂದೇಶ್ ಗೌಡ ಅಂತ. ನಾನು ಲಾಸ್ಟ್ 8 yearsಯಿಂದ ಬ್ಯಾಂಗ್ಳೂರಲ್ಲಿದ್ದೀನಿ. ನಾನು ಆಲ್ಮೋಸ್ಟ್ 6 yearsಯಿಂದ ಕನ್ಸ್ಟ್ರಕ್ಷನ್ನ ಮಾಡ್ತಾಯಿದ್ದೀನಿ, ಆಲ್ಮೋಸ್ಟ್ ಜಕ್ಕೂರು, ಬಾಗ್ಲೂರು ಮತ್ತು ವೈಟ್ಫೀಲ್ಡ್ ಏರಿಯಾಗಳಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ BWSSB ಟೆಂಡರ್ಸ್ನ ಚಿಕ್ಕ ಪುಟ್ಟದ್ದು ಮಾಡ್ತೀವಿ ಗೌರ್ಮೆಂಟ್ಸ್ದು. ಇದು ನಮ್ಮದು. ನನಗೆ ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದು ಮಾದೇಶ್ ಸರು, ಬನ್ನಿ ಸರ್ ಚೆನ್ನಾಗಿದೆ ಅಂತ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್ ಅಂತ. ವಿನೋದ್ ಸರ್ ಆ್ಯಕ್ಚುಲಿ ಅರುಣ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ನನ್ನ ಹೆಸರು ರಾಹುಲ್. ಸೊ ನಾನೊಬ್ಬ ಆರ್ಟಿಸ್ಟ್. ಸೊ ಸಿನ್ಸ್ 2 years ಐ ಆಮ್ ಇಂಟು ಆ್ಯಕ್ಟಿಂಗ್. ಥಿಯೇಟರ್ ಕೂಡ ಮಾಡಿದ್ದೀನಿ ಆ್ಯಂಡ್ ತುಂಬ ಶಾರ್ಟ್ ಫಿಲ್ಮ್ಸು OTTs ಎಲ್ಲ ಆಗಿದೆ. ಆ್ಯಂಡ್ ಒಂದು ಕನ್ನಡ ಶಾರ್ಟ್ ಫಿಲಮ್ಗೆ ಕೇರಳದಲ್ಲಿ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಆ್ಯಂಡ್ ಬ್ಯಾಂಗ್ಳೂರ್ ಫಿಲಮ್ ಫೆಸ್ಟಿವಲಲ್ಲಿ ಅದು 3 ಸತಿ ಸ್ಕ್ರೀನಿಂಗ್ ಆಗಿತ್ತು ಅವಳು ಅಂತ. ಸೊ 2 ವರ್ಷ ಸೈಕಲ್ ಹೊಡೆದು ಎಲ್ಲ ರೀತಿ ಒಂದಷ್ಟು ನ್ಯೂ ಕಮರ್ ಲೆಸನ್ಗಳನ್ನ ತಿಳ್ಕೊಂಡು ಇಂಡಸ್ಟ್ರಿಲಿ ಈಗ ಐ ಹ್ಯಾವ್ ಸ್ಟೆಪ್ಡ್ ಇನ್ ಟು ಪ್ರೊಡಕ್ಷನ್. ನನ್ನ ಡೆಬ್ಯೂ ಸಿನಿಮಾ ಇನ್ ವಿಚ್ ಕಿಶೋರ್ ಸರ್, ಕಾಂತಾರ ಕಿಶೋರ್ ಇದಾರಲ್ಲ, ಸೊ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಸುಧಾರಾಣಿ ಮೇಡಮ್, ಸೊ ಅವ್ರ ಜೊತೆ ಎಲ್ಲ ವಿ ಆರ್ ಪ್ಲ್ಯಾನ್ ಫಾರ್ ಓನ್ ಫೀಚರ್ ಫಿಲಮ್ ಪ್ರೊಡಕ್ಷನ್. ಸೊ ಈ ಈವೆಂಟ್ ಬಗ್ಗೆ ನನಗೆ ಮೈತ್ರಿಯಾ ಮ್ಯಾಮಿಂದ ಗೊತ್ತಾಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಸೊ ಇಲ್ಲಿ ಇನ್ ಎನಿವೇ ನನ್ನ ಸಿನಿಮಾಗೆ ಏನಾದರೂ ಯೂಸ್ ಆಗುತ್ತಾ, ಆ್ಯಂಡ್ ಇನ್ ಎನಿವೇ ಯಾರ ಜೊತೆ ಯಾರು ಕೊಲಾಬ್ರೇಷನ್ ಮಾಡ್ಬೋದಾ, ಅಥವಾ ನನ್ನಿಂದ ಅವ್ರಿಗೆ ಏನಾದರೂ ಯೂಸ್ ಆಗುತ್ತಾ, ಅಥವಾ ಅವರಿಂದ ನನಗೇನಾದ್ರು ಯೂಸ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಐ ಆಮ್ ಆನ್ ಆ್ಯಕ್ಟರ್. ಸುಮಾರು ಧಾರಾವಾಹಿಗಳು ಮಾಡಿದ್ದೀನಿ, ಉದಯ, ಜೆಮಿನಿ ಮತ್ತು ಕಲರ್ಸು ಮತ್ತು ಝೀ ಕನ್ನಡ. ಸೊ ಈ ಮಹಾನಟಿಲೆಲ್ಲ ನೋಡಿರ್ತೀರ ನನ್ನ. ಸೊ ನಾನಿವತ್ತು ರಾಹುಲ್ ಅವ್ರ ಜೊತೆ ಬಂದಿದ್ದೀನಿ ದಾಸ್ ಪ್ರೊಡಕ್ಷನ್ಸ್ ಕಡೆಯಿಂದ. ಸೊ ಆ್ಯಕ್ಚುಲಿ ವಿ ಆರ್ ಇಂಟು ಮೂವಿ, ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅವ್ರು ಹೇಳಿದಂಗೆ ಹುಲಿ ಕಿಶೋರ್ ಸರ್ ಜೊತೆ ಮತ್ತು ಸುಧಾ ಮ್ಯಾಮ್ ಜೊತೆ, ದೆನ್ ಅಗೇನ್ ರಾಹುಲ್ ಆ್ಯಂಡ್ ಮೀ. ಸೊ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೆಲವೊಂದು ಪಿಕ್ಚರ್ಸ್ ಮಾಡಿದ್ದೀನಿ, 3-4 ಪಿಕ್ಚರ್ಸ್ ಮಾಡಿದ್ದೀನಿ. ಇಟ್ಸ್ ಇನ್ ದ ಲೈನ್ ಅಪ್. ಸೊ ಪೋಸ್ಟ್ ಪ್ರೊಡಕ್ಷನ್ಸ್ ಮತ್ತು ಡಬ್ಬಿಂಗ್ಸ್ ಎಲ್ಲ ಹೋಗ್ತಾ ಇದೆ. ಸೊ ದಟ್ಸ್ ಇಟ್ ಆಲ್ ಅಬೌಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ನನ್ನ ಹೆಸರು ಪ್ರಶಾಂತ್ ಅಂತ. ನಾವು ವಿಹಾರ ಫ್ಯಾಷನ್ಸಿಂದ. ಸೊ ಬೇಸಿಕಲಿ ಅಪ್ರಾಕ್ಸಿಮೇಟ್ಲಿ 2019ಇಂದ ನಾವು ಈ ಫ್ಯಾಷನ್ ಇಂಡಸ್ಟ್ರಿಯಲ್ಲಿದ್ದೀವಿ. ಬ್ರೈಡಲ್ ರನ್ವೇ ವೀಕ್ ಅಂತ ನಾವು ಆಲ್ಮೋಸ್ಟ್ 3 ಸೀಸನ್ ಆಗಿದೆ. ಸೊ ಕಮ್ಮಿಂಗ್ ಏಪ್ರಿಲಲ್ಲಿ ವಿ ಆರ್ ಡೂಯಿಂಗ್ ಅ 4th ಸೀಸನ್. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ನಾವು ಬ್ರೈಡಲ್ ಸೆಗ್ಮೆಂಟು ಮತ್ತು ರೆಟ್ರೋ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸಿಂದ ನಾವು ಕಂಪ್ಲೀಟ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಡಿಫ್ರೆಂಟ್ ಸೆಲೆಬ್ರಿಟೀಸು, ಮಾಡೆಲ್ಸು ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ಸು, ಸೊ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಸೀಸನ್ 1 ಬಂದ್ಬಿಟ್ಟು ಬೆಂಗಳೂರು ಜ್ಯುವೆಲ್ರಿ ಅಸೋಸಿಯೇಷನ್ ಜೊತೆ ಮಾಡಿದ್ವಿ. ಆ್ಯಂಡ್ ಸೀಸನ್ 2 ವಿ ಡಿಡ್ ಇಟ್ ಇನ್ ದ ನಾರ್ತ್ ಈಸ್ಟ್. ಸೊ ಅಪ್ರಾಕ್ಸಿಮೇಟ್ಲಿ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ನಾವು ಕವರೇಜ್ ಮಾಡಿದ್ದೀವಿ. So this is one of the segment, and apart from that one, night life anta flash and blush anta club shows martivi, and we have launched a Mystique anta. This is specifically an IT applications concentrated for conducting events. So fashion shows ugly, different events ugly, it will take care of all the logistics and complete the thing. So this is all about our segment. Thank you. ನನ್ನ ಹೆಸರು ಅಮರ್ ಸಂದೀಪ್ ಅಂತ. ನಾನು ಬೇಸಿಕಲಿ ಪ್ರೊಫೆಷನ್ ಅಂದರೆ ಐ ಆಮ್ ಎ ಕನ್ಸಲ್ಟೆಂಟ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ NGOs. ಸ್ಟಾರ್ಟಪ್ಸು, ಬಿಸ್ನೆಸ್ಸಸ್ಸು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಅವ್ರಿಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಹೇಳ್ಕೊಡ್ತೀವಿ. ಅವ್ರಿಗೆ ಬೇಕಂದರೆ ಅದಕ್ಕೆ ಇದು ಸರ್ವಿಸಸ್ಸು ಕೂಡ ಪ್ರೊವೈಡ್ ಮಾಡ್ತೀವಿ. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ವಿನೋದ್ ಸರ್ ನಮ್ಮ ಈ ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ದು ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಇದೆಲ್ಲ ಕೂಡ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಕೊಟ್ಟಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದ್ಯಾಟ್, ಆವಾಗಲೇ ಅಸ್ಲಾಂ ಸರ್ ಹೇಳ್ದಂಗೆ, ನಮ್ಮ ಸೂಪರ್ ಸ್ಟಾರ್ ಹೇಳ್ದಂಗೆ, ಐ ಆಮ್ ಆಲ್ಸೋ ಇಂಟು ಕನ್ಸ್ಯೂಮರ್ ರೈಟ್ಸ್ ಆರ್ಗನೈಸೇಷನ್. ಐ ಆಮ್ ಎ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್. ನಮ್ಮದು ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಇದೆ. ಸೊ ಅದಕ್ಕೆ ನಾನು ಆ್ಯಸ್ ಎ ಸ್ಟೇಟ್ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಅಸೋಸಿಯೇಟೆಡ್ ವಿತ್ ಲಾಟ್ಸ್ ಆಫ್
NGOs ಆಮೇಲೆ ಆರ್ಗನೈಸೇಷನ್ಸ್ ಜೊತೆ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. They say networking takes you to places. Suddenly I'm here with this lovely Light Club members. It's because of the networking power, and I'm into corporate training and I'm a life coach. I do share knowledge and develop minds. And thank you for inviting me. Vinod sir told me keep it short, so it's like a kiss, keep it short and sweet. Thank you so much. Yes. ಮೊದಲನೇದಾಗಿ ನನ್ನ ಹೆಸರು ಸೂರಿ ಮಿರಾಡೆ ಅಂತ ಹೇಳಿ. ವಿನೋದ್ ಸರ್ ಅವರು ಈ ಥರ LI ಕ್ಲಬ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಫಸ್ಟ್ ನಾನೇ ಕಂಗ್ರ್ಯಾಚುಲೇಟ್ ಮಾಡಿದ್ದು ಅಂತ ಹೇಳಿದೆ. ಇಲ್ಲ ತುಂಬ ಒಳ್ಳೆ ಪ್ರಯತ್ನ. ಆ್ಯಕ್ಚುಲಿ LI ಕ್ಲಬ್ ಬೇಕು, ಏನಕ್ಕೆ ಅಂದರೆ ಬಿಸ್ನೆಸ್ ಕೊಲಾಬ್ರೇಷನ್ಗೆ ಎಲ್ಲದಕ್ಕೂ ಒಬ್ರಿಗೊಬ್ರು ಜಾಯ್ನ್ ಆಗೋದಕ್ಕೆ ಒಂದು ಕ್ಲಬ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ನಾನು ರಿಯಲ್ ಎಸ್ಟೇಟ್ ಮ್ಯಾನ್, ಬಟ್ ಅದು ಬಿಟ್ಟು ನಾನು SS ಡೆವಲಪರ್ ಅಂತೇಳಿ ಒಂದು ಸಂಸ್ಥೆ ಮಾಡಿದ್ದೀನಿ, 11 ವರ್ಷ ಆಗಿದೆ. ಸೊ ಅದರ MD ಮತ್ತು ಚೇರ್ಮನ್ ನಾನು ಟೆಕ್ ಪಾರ್ಕ್ಸ್ ಮಾತ್ರ ಮಾಡ್ತೀನಿ. ಸೊ ಭಾಳ ಖುಷಿ ಆಯಿತು. ವಿನೋದ್ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ನನ್ನಿಂದ ಏನು ರೆಫರೆನ್ಸಸ್ ಏನಿದೆ ಖಂಡಿತವಾಗ್ಲೂ ನಾನು ಜಾಯ್ನ್ ಆಗ್ಬೋದು. ಐ ಆಮ್ ಓಪನ್ ಇಯರ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸ್ವಾಮಿ ಅಂತ. ಐ ಆಮ್ ಎ ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್. ಸೊ ಈಗಾಗಲೇ 2 ಫಿಲಮ್ ನಾವು ಪ್ರೊಡಕ್ಷನ್ ಮಾಡಿ ಅದನ್ನು ರಿಲೀಸ್ ಮಾಡಾಗಿದೆ. ಲೇಟೆಸ್ಟ್ ಅಂದರೆ ಗ್ರೀನ್ ಅಂತ ಈಗ 25 ಅಕ್ಟೋಬರಲ್ಲಿ ರಿಲೀಸ್ ಮಾಡಿದ್ವಿ. ಸೊ ಫ್ಯೂಚರ್ ಮೈ ಪ್ರಾಜೆಕ್ಟ್ಸ್ ಆರ್ ಒಂದು ಶಿವರಾಜ್ ಕುಮಾರ್ ಜೊತೆ ಹರ್ಷ ಕಾಂಬಿನೇಷನಲ್ಲಿ, ಅದು ಗೋಯಿಂಗ್ ಟು ಫ್ಲೋರ್ ಬೈ another 2-3 months ಇಟ್ ಗೋಯಿಂಗ್ ಟು ಆನ್ ದಿ ಫ್ಲೋರ್. ಆ್ಯಂಡ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ಇಸ್ ತೆಲುಗು ಪ್ರಾಜೆಕ್ಟ್. ಈಸ್ ಈದರ್ ವಿತ್ ರವಿ ತೇಜ ಆರ್ ನಾಗಾರ್ಜುನ ಅಂತ ಪ್ಲ್ಯಾನ್ ನಡೀತಾ ಇದೆ ಅದೊಂದು. ಆ್ಯಂಡ್ ದೆನ್ ಹಿಂದಿಲಿ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಆಗ್ತಾಯಿದೆ. It is with Akshay Kumar. Wow. So everything is on the floor, on the track. So I hope all of your wishes with me, prayers with me, and we are also looking for investors. So if you can invest in our production house, you are welcome. Rajat Raghunath anta. I have my own production house, Rajat Raghunath Productions anta. ಈಗಾಗಲೇ 2ನೇ ಸಿನಿಮಾ ಆಗ್ತಾ ಇದೆ. ಮೈತ್ರಿ ಅವರು she is sitting there. So she is playing a cop in my film. Most probably we are naming the movie like Lady Sangliana anta plan ಮಾಡ್ತಾ ಇದ್ದೀವಿ. I hope this goes. So ಇದು ಆ್ಯಕ್ಚುಲಿ ದಯವಿಟ್ಟು ಯಾರು ರಿವೀಲ್ ಮಾಡಿಬಿಡಿ, ಇದನ್ನ ನಾನು ರಿಜಿಸ್ಟರ್ ಮಾಡಿಲ್ಲ. Yes, this is a very proud moment. So she plays dual character. ಸೊ ಇಲ್ಲಿಗೆ ಬರೋಕ್ಕೆ ಅವರೇ ಕಾರಣ. ಅದೇ ಸ್ವಾಮಿ ಅವ್ರು ಬಂದಿರೋ ಐ ವೆಲ್ಕಮ್ ಇನ್ ಪರ್ಸ್ನಲಿ. ಸರ್ ಎಲ್ಲ ದಿಸ್ ಇಸ್ ಮೈ ಐ ಥಿಂಕ್ ಇಟ್ಸ್ ಎ ಗುಡ್ ಪ್ಲೆಸೆಂಟ್ ಈವ್ನಿಂಗ್ ಅಂತ ಅನಿಸ್ತಾ ಇದೆ. ಎವ್ರಿಬಡಿ ಎಂಜಾಯ್ಸ್ ಆ್ಯಂಡ್ ಕೈಂಡ್ಲಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ನನ್ನ ಹೆಸರು ಗಂಟಸಿ ಸದಾನಂದ ಸ್ವಾಮಿ ಅಂತ, ಫಿಲಮ್ ಚೇಂಬರ್ ಮೆಂಬರು ಹಾಗೆ ಪ್ರೊಡ್ಯೂಸರು. ನಾನು ಬೆಂಗಳೂರಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆ ಕೂರಿಸ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿರುವಂಥ ಬೆಂಗಳೂರು ಫ್ರೀಡಮ್ ಪಾರ್ಕ್ನ ಅಧ್ಯಕ್ಷ ಕೂಡ. ನನ್ನ ಬಿಸ್ನೆಸ್ಸು ಕಳೆದ 21 ವರ್ಷದಿಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವ್ಯಾಕ್ಸ್ ಡೀಲರ್ಶಿಪ್ನ ನಾನೇ ಮಾಡಿದ್ದು. ಈಗಲೂ ಕೂಡ ಚೆನ್ನೈ ಮತ್ತು ಕೊಯಮತ್ತೂರಿಂದ ಅತಿ ಹೆಚ್ಚು ಸ್ಟಾಕ್ನ ನಾವು ತರಿಸ್ಕೊಂಡು ಬೆಂಗಳೂರಿನಲ್ಲಿ ನೀವು ಕ್ಯಾಂಡಲ್ಸ್ ಅಂದರೆ ಮಾಮೂಲಿ ಕ್ಯಾಂಡಲ್ಸ್ ಅಲ್ಲ, ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಡಿಫ್ರೆನ್ಸ್ ಕ್ಯಾಂಡಲ್ಸ್ಗಳಿದೆ, ಅದೆಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಮತ್ತು 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಇನ್ನೂ ಸಣ್ಣ ಪುಟ್ಟ ಬಿಸ್ನೆಸ್ ಇದೆ. ಹೆಚ್ಚಾಗಿ ನನ್ನ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ, ಮಾಹಿತಿ ಇರುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಗೆಳೆಯರಾದಂಥ ವಿನೋದ್ ಕುಮಾರ್ ಅವರು, ಪ್ರಾಯಶಃ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಸಾಕಷ್ಟು ಜನ ಅವ್ರನ್ನ ಕ್ಯಾಮ್ರಾ CCTV ಕ್ಯಾಮ್ರಾಗಳು ಬೆಂಗಳೂರಿನ ಹೈಯೆಸ್ಟ್ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ದೊಡ್ಡ ಕ್ಯಾಮ್ರಾಗಳನ್ನ ಹಾಕಿ ಹೆಸರು ಮಾಡಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಗುರುಸ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರೋದಕ್ಕೆ ಮತ್ತು ಈ ಸಾಕಷ್ಟು ಜನ ನನ್ನ ಸ್ನೇಹಿತರು ಒಡನಾಟಗಳು ಜೊತೆಲಿದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟ್ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ವಿನೋದ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ ಸರ್. I would like to thank Vinod sir and Vijay ma'am for me to invite here today. So ನಾನು ಬಂದು ಬ್ಯಾಂಕ್ ಆಫ್ ಬರೋಡಲ್ಲಿ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡೋದು in the category of life insurance and investments. I help people, especially elite people who are all present here, solve their investment solutions. I've been doing this for past 7 years and this is my passion. Thank you all. ನನ್ನ ಹೆಸರು ಗೀತಾ ಅಂತ. ಇಲ್ಲಿಗೆ ಇನ್ವೈಟ್ ಮಾಡಿರೋದು ವಿನೋದ್ ಸರ್, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ.
ನಮ್ಮದೇ ಆದ ಒಂದು ಓನ್ ಬಿಸ್ನೆಸ್ ಇದೆ, ಕ್ಲಾಸಿ ರೆಂಟ್ ಆ್ಯಂಡ್ ಡಿಸೈನರ್ ಹೌಸ್ ಅಂತ. 7 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಕ್ಲಾಸಿ ಮತ್ತು ಫ್ಯಾಷನ್ ಅಕಾಡೆಮಿ, ಕ್ಲಾಸಿ ಡಿಸೈನರ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಹೆಣ್ಮಕ್ಳುಗಳು ಇದರಲ್ಲಿ ತುಂಬ ಭಾಗವಹಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬೇಸಿಕಲಿ ನಾವು ಇನ್ಫಿವರ್ಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಇಲ್ಲಿ ನಾವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸು ಆದಷ್ಟು ಯಾರು ವೆಂಡರ್ಸ್ ಇದ್ದಾರೆ ಅವರಿಗೆ ಅಷ್ಟು ಅವೇರ್ನೆಸ್ ಇರೋಲ್ಲ. ಅಂದರೆ ಏನಾಗುತ್ತೆ, ಈಗ ಒಂದು ಸೋಷಿಯಲ್ ಮೀಡಿಯಾ ನಡೆಸ್ಬೇಕಾದ್ರೆ ಈಗ ಅವ್ರಿಗೆ ಏನೋ ಒಂದು ವಿಡಿಯೋ ರೀಲ್ಸ್ ಏನೋ ನೋಡಿರ್ತಾರೆ, ಬಟ್ ಅದು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಎಕ್ಸಾಂಪಲ್, ಅವ್ರಿಗೆ ಕಂಟೆಂಟ್ ರೈಟಿಂಗ್ ಒಂದು ಪ್ರಾಬ್ಲಮ್ ಆದರೆ, ನೆಕ್ಸ್ಟ್ ಅವ್ರಿಗೆ ವಿಡಿಯೋ ಶೂಟ್ಸ್ ಇರ್ಬೋದು, ಇನ್ಫ್ಲುಯೆನ್ಸರ್ ಇರ್ಬೋದು, ಅದಾದಮೇಲೆ ಎಕ್ಸಿಕ್ಯೂಷನ್ನು, ಗ್ರಾಫಿಕ್ ಡಿಸೈನ್ ಪ್ರತಿಯೊಬ್ಬರಿಗೂ ಪೇ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಒಂದೇ ವ್ಯಕ್ತಿ ಹತ್ರ ಇವೆಲ್ಲ ಸ್ಕಿಲ್ ಸೆಟ್ಟು ನೋಡಲಿಕ್ಕೂ ಆಗಲ್ಲ. ಈಗ ಯಾರೋ ಒಬ್ಬರು ಎಂಪ್ಲಾಯ್ ನೀವು ಹೈರ್ ಮಾಡಿಬಿಡ್ತೀರಾ, ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಅದು ಸಾಧ್ಯ ಇಲ್ಲ, ತುಂಬ ಕಷ್ಟ ಇರುತ್ತೆ. ಸೊ ನಾವು ಈ ಥರ ವೆಂಡರ್ಸ್ಗಳಿಗೆ ಅಥವಾ ಎಂಟರ್ಪ್ರಿನರ್ಸ್ಗಳಿಗೆ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ, ಅವ್ರು ಮಂತ್ಲಿ ಇಷ್ಟು ಪೋಸ್ಟರ್ಸ್ ಬೇಕಿರುತ್ತೆ ಅಥವಾ ಇಷ್ಟು ವೀಡಿಯೋಸ್ ಬೇಕಿದೆ ಅಂತ ನಮಗೆ ಹೇಳಿದರೆ, ನಾವು ನಮ್ಮ ಸಂಸ್ಥೆಯಿಂದ ಡಿಸೈನ್ಸ್ ಮಾಡಿ ನಾವು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ನಾವೇ ಹ್ಯಾಂಡ್ಲ್ ಮಾಡ್ತೀವಿ. ಸೊ ಏನಾದ್ರು ಇದ್ದರೆ ಸೋಷಿಯಲ್ ಮೀಡಿಯಾ ರಿಕ್ವೈರ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಒಂದು ಇನ್ಫಿವರ್ಡ್ ಫೌಂಡೇಶನ್ ಅಂತಲೂ ಇದೆ, ಅಲ್ಲಿ NGO ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಮೈತ್ರೇಗೌಡ ಅಂತ. ಜಾಸ್ತಿ ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀನಿ. ಒಂದು ತಮಿಳ್ ಸಿನಿಮಾ ಮಾಡಿದ್ದೀನಿ. ಆ್ಯಕ್ಚುಲಿ 2004 ಪ್ರೆಸೆಂಟು ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀನಿ. ಬಟ್ ಆ್ಯಕ್ಚುಲಿ ತುಂಬ ಸಿನಿಮಾಗಳು ಮಾಡಲಿಲ್ಲ, ಕಮ್ಮಿ ಸಿನಿಮಾಗಳನ್ನ ಮಾಡಿದೆ. ಬಟ್ ಆದರೂ ಒಳ್ಳೆ ಸಿನಿಮಾಗಳು ಸಿಕ್ತು ನನಗೆ, ಮಾಡಿದೆ. ನನಗೇನು ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಸೊ ಆ್ಯಕ್ಚುಲಿ ಲಾಂಗ್ ಬ್ರೇಕಲ್ಲಿದ್ದೆ ಸಿನಿಮಾಯಿಂದ, ಪರ್ಸ್ನಲ್ ರೀಸನ್ಸಿಂದ. ಸೊ ಇವಾಗ ಅಗೇನ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಸೊ ರಜತ್ ಸರು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವಿನೋದ್ ಅವರು ನನಗೆ ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಪರಿಚಯ. ಅವ್ರದ್ದು CC ಕ್ಯಾಮ್ರಾದು ಟೈಮಲ್ಲಿ, ಇನಾಗ್ರೇಷನ್ ಟೈಮಲ್ಲಿ ಹೋಗಿದೆ ನನಗೆ ಗೆಸ್ಟಾಗಿ. ಸೊ ಅವಾಗಿಂದ ಪರಿಚಯ. ಸೊ ಅವ್ರು ಹಿಂಗೆ ಬಂದು ಇದು ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ ಅಂತ ಹೇಳಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಇನಿಷಿಯೇಟಿವ್, ಒಳ್ಳೆ ಥಾಟ್ ಅನ್ನಿಸ್ತು ಇದು. ಅಂದರೆ ಸಾಕಷ್ಟು ಜನಕ್ಕೆ ತುಂಬ ವಿಚಾರಗಳು ಗೊತ್ತಿರತ್ತೆ, ಅಂದರೆ ಎಲ್ಲೋ ಕನೆಕ್ಟ್ ಆಗಬೇಕು, ಯಾರನ್ನ ಹೋಗಿ ಕೇಳಬೇಕು, ಯಾರನ್ನ ಮೀಟ್ ಮಾಡಬೇಕು, ಅದು ಅಷ್ಟು ಗೊತ್ತಿರಲ್ಲ. ಎಕ್ಸಾಂಪಲ್, ಇವಾಗ ಕೆಲವರು ಸಿನಿಮಾಗೆ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಯಾರು ಡೈರೆಕ್ಟರ್ಸ್ ಬೇಕಿರತ್ತೆ, ಆರ್ಟಿಸ್ಟ್ ಬೇಕಿರತ್ತೆ. ಸೊ ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಥರ ನಂದೊಂದಂತ ಹೇಳ್ತಾ ಇಲ್ಲ, ಫಿಲ್ಮ್ ಇಂಡಸ್ಟ್ರಿ ಓನ್ಲಿ ಅಂತಲ್ಲ. ಸೊ ಎಲ್ಲ ಫೀಲ್ಡಲ್ಲೂ ಆ ಥರದ್ದು ಇರತ್ತೆ. ಸೊ ಇದೊಂದು ಒಳ್ಳೆ ವೇದಿಕೆ ಎಲ್ಲರೂ ಕನೆಕ್ಟ್ ಮಾಡೋದಕ್ಕೆ. ಸೊ ಅದು ನನಗೆ ಒಳ್ಳೆ ವಿಚಾರ ಅನ್ನಿಸ್ತು. ಸೊ ಹಾಗಾಗಿ ವಿನೋದ್ ಅವರಿಗೆ ಐಲ್ ಬಿ ದೇರ್ ವಿತ್ ಯು ಮಾಡಿ ನೀವು ಅಂತ ಅವತ್ತಿಂದ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಳ್ಳೇದಾಗಲಿ ಅವ್ರಿಗೆ. ಒಳ್ಳೆ ಥಾಟ್ ಇದು. ಆ್ಯಕ್ಚುಲಿ ಲಾಸ್ಟ್ ಟೈಮು ಒಂದಷ್ಟು ಜನ ಮೀಟ್ ಮಾಡಿದಾಗ ಹೇಳಿದೆ, ಇಟ್ಸ್ ಅ ಫ್ಯಾಮಿಲಿ ಅಂದ್ಬಿಟ್ಟು. ನಾವೆಲ್ಲರೂ ಒಂದು ಕುಟುಂಬ ಥರ. ಸೊ ಒಂದು ಕ್ಲಬ್ ಮೆಂಬರ್ಸ್ ಅಂದರೆ ಲೈಕ್ ವಿ ಆಲ್ ಬಿಕಮ್ ಲೈಕ್ ಅ ಫ್ಯಾಮಿಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಗುಡ್ ಲಕ್ ವಿನೋದ್. ಆ್ಯಂಡ್ ತುಂಬ ಜನ ನಾನು ಇನ್ವೈಟ್ ಮಾಡಿದೆ. ನಮ್ಮ ಸ್ವಾಮಿ ಸರು, ರಜತ್ ಅವರು, ರಾಹುಲ್ ಅವರು, ಆ್ಯಂಡ್ ಸವಿತಾ ಅವರು, ನಮ್ಮ ಮಾಸ್ಟರ್ ಡಾಕ್ಟರ್ ವೀರೇಂದ್ರ ಜಲ್ದಾರ್ ಸರು, ಆ್ಯಂಡ್ ನಮ್ಮ ರಾಜು ಸರು, ಒಳ್ಳೆ ಸಿಂಗರು. ಸೊ ಎಲ್ರಿಗೂ ಥ್ಯಾಂಕ್ಸ್. ನಾನು ಕರೆದೆಯಿಂದ ಸಾಕಷ್ಟು ಜನ ಬಂದಿದ್ದೀರಾ ಇಲ್ಲಿ. ಸೊ ಐ ಹೋಪ್ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಗುಡ್ ಲಕ್. ಥ್ಯಾಂಕ್ ಯು. My name is Sandeep Shetty. I run 2 companies in Bangalore and we have branches in Mumbai and Hyderabad. We are into fire alarm, CCTV, access control. We take turnkey projects. We are not into smaller segment. We are into enterprise segment business. And we have a B2B firm where we distribute Havells, Bosch, Honeywell, Edwards, and Philips, all premium products. Wow. So anyone is interested, we have a B2B firm. So there I can help many of smaller integrators where they will get a better pricing from us. And any big builder is there, yes, we are into enterprise segment business where we take care of complete ELV projects, end to end, ELV and fire protection. Thank you very much. ನಾನು ಗರುಡ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ CEO ಗುರುಪ್ರಸಾದ್ ಅಂತ. ನೀವು ನೋಡ್ತಿರ್ಬೋದು, ಇದು ವಿಡಿಯೋ ನಮ್ಮ ಓಪನಿಂಗ್ ಸೆರೆಮನಿ ನಮ್ಮ ಶೋರೂಮ್ದು. ನಾವು ಟೈಮ್ ಫಿಕ್ಸ್ ಮಾಡಿ ಸ್ಪ್ಯಾನ್ ಆಫ್ 7 ಡೇಸ್ನಲ್ಲಿ ಈ ಥರ ನಾವು ಮಾಡಲಿಕ್ಕೆ ಕಾರಣ ಏನಂದರೆ, ನಮ್ಮ ವಿನೋದ್ ಅವರು ಮತ್ತು ನಮ್ಮ ಅಸ್ಲಂ ಸರ್
ಇದು ಏನಕ್ಕೆ ಆಗುತ್ತೆ ಅಂದರೆ ಒಂದು ಒಳ್ಳೆ ನೆಟ್ವರ್ಕಿಂಗಿಂದ ಸ್ಪ್ಯಾನ್ ಆಫ್ 7 days ನೀವು ನಂಬಕ್ಕಾಗಲ್ಲ ನಾವು ಇಷ್ಟೆಲ್ಲ ಮಾಡಬಲ್ಲೆ ಅನ್ನಂಗೆ ಆಯಿತು. ಎನಿಥಿಂಗ್ ಯು ಆಸ್ಕ್, ಡಿಜಿಟಲ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಎನಿಥಿಂಗ್ ನಮ್ಮ ಡೋರ್ ಸ್ಟೆಪ್ಪಲ್ಲಿ ಇರ್ತಾಯಿತ್ತು ವಿತೌಟ್ ಎನಿ ಹಸಲ್ಸ್. ಸೊ ನೆಟ್ವರ್ಕಿಂಗ್ ಈಸ್ ನೆಟ್ವರ್ತ್ ನಮ್ಮ ಅಸ್ಲಂ ಸರ್ ಅವ್ರು ಹೇಳ್ದಾಗೆ. ಸೊ ನಾವು ಈ ಸ್ಟೇಜ್ನ ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ವಿನೋದ್ ಸರ್ ಅವ್ರು ಹೇಳಿದರು ಈ ಥರ ಮಾಡೋಣ ಸರ್, ಎಲ್ಲರಿಗೂ ಇದು ಅನುಕೂಲ ಆಗಲಿ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಜೊತೆಗೆ ಹೋಗೋಣ. ಸೊ ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದೇನೆಂದರೆ ನಮ್ಮ ಕರ್ಲೋ ದುನಿಯಾ ಮುಟ್ಟಿಮೆ ಅಂತಾರಲ್ಲ ಆ ಥರ ನಮಗೆ ಎಲ್ಲರೂ ಇಲ್ಲೇ ಸಿಕ್ಕರು, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರೂ ಇದ್ದೀವಿ. ಸೊ ಈ ಪ್ಲ್ಯಾಟ್ಫಾರ್ಮ್ನ ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡಿಕೊಂಡು ಒಂದು ಟ್ರಸ್ಟ್, ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ಬರ ಸಪೋರ್ಟ್ ಮಾಡಿಕೊಂಡು ಜೊತೆಗೆ ಬೆಳೆಯೋಣ ಅಂತ ನಾನೆಲ್ಲರಿಗೂ ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ಸೊ ನಮ್ಮ ಫರ್ಮ್ ಬಂದು ವಿ ಆರ್ ಇಂಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಇದೆ. ಸೊ ಕಂಪ್ಲೀಟ್ 10,000 square feet ಜನರಲ್ ಟ್ರೇಡಲ್ಲಿ ದ ಫಸ್ಟ್ ಶೋರೂಮ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಪ್ಲಸ್ ವಿ ಡೂ ಟ್ರೇಡಿಂಗ್, ನಮ್ಮ ಫಾರ್ಮರ್ಸಿಂದ ಫುಡ್ ಗ್ರೈನ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿ ನಾವು ಈ ಕಡೆ ಕಂಪನೀಸ್ಗೆಲ್ಲ ಸಪ್ಲೈ ಮಾಡ್ತೀವಿ. ಸೊ ಈ ಪ್ಲ್ಯಾಟ್ಫಾರ್ಮ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋಕ್ಕೆ ನಿಮ್ದು ಎಲ್ಲರದು ಸಹಕಾರ ಬೇಕು, ಎಲ್ಲರೂ ಜೊತೆಗೆ ಬೆಳೆಯೋಣ. ಥ್ಯಾಂಕ್ ಯು. ನಾನು ವೀರೇಂದ್ರ ಜಲ್ದರ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವಿಜಿ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಕಂಪ್ನಿ MG Road and one of the leading event management company in Bangalore, organized more than 600 shows with all the celebrity events. Personally, I am a celebrity trainer for all the film stars. ನನ್ನ ಸ್ಟೂಡೆಂಟ್ಸ್ ಯಾರಂದರೆ ಹೆಮ್ಮೆಯಿಂದ ಹೇಳೋ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ. ಅದರಲ್ಲಿ ಇಮ್ರಾನ್ ಸರ್ದಾರಿಯಾ, ಸಾನಿಯಾ ಸರ್ದಾರಿಯಾ, ಶ್ರೀ ಮುರಳಿ, ವಿಜಯ್ ರಾಘವೇಂದ್ರ, ಡೈಸಿ ಬೋಪಣ್ಣ, ಇವರೆಲ್ಲ ನನ್ನ ಹತ್ರ ಡ್ಯಾನ್ಸ್ ಸ್ಟೂಡೆಂಟ್ಸ್ ಕಲ್ತಾರೆ. ಇವರೆಲ್ಲ ತುಂಬ ಒಂದು ಸ್ಟ್ಯಾಂಡರ್ಡ್ ಆಗಿ ಆ ಮೂಮೆಂಟಲ್ಲಿ 95 ನಾವು ಕ್ಲಾಸ್ ಮಾಡಿದಾಗ ಜಯನಗರಲ್ಲಿ ಇವರೆಲ್ಲ ಬಂದು ಒಂದು ನೀವೇನು ಬಾಲಿವುಡಲ್ಲಿ ಈಗ ನೋಡ್ತಾ ಇದ್ರಲ್ಲ DKD, DAD, ವಾಟ್ ಎವರ್ ದ ಕಾಂಪಿಟೇಷನ್ಸ್ ಯು ಆರ್ ವಾಚಿಂಗ್ ನೋ, ವಿ ಹ್ಯಾವ್ ಡನ್ long back in the year 1995-96. So I'm very proud of all my students. ಒಬ್ಬ ಮಾಸ್ಟರ್ ಆಗಿ ಒಬ್ಬ ಸ್ಟೂಡೆಂಟ್ಸ್ ಹೆಸರು ಹೇಳಬೇಕಾದ್ರೆ ನನಗೆ ಇವತ್ತು ತುಂಬ ಹೆಮ್ಮೆ ಆಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಸ್ಪೆಷಲ್ ಗೆಸ್ಟ್ ಹೂ ಹ್ಯಾವ್ ಅರೈವ್ಡ್ ಟುಡೇ. ಸ್ವಾಮಿ ಸರ್ ಆಗಿರ್ಬೋದು, ರಜತ್ ಸರ್ ಆಗಿರ್ಬೋದು, ಮೈತ್ರಿ ಮೇಡಮ್ ಆಗಿರ್ಬೋದು, ನಮ್ಮ ಸವಿತಾ ಮೇಡಮ್, ದೀಪಾ ಮೇಡಮ್, ಆ್ಯಂಡ್ ಓವರ್ ಆಲ್ ಮೈ ಬ್ರದರ್ ರಾಜು ಸರ್. We all here to launch a mega event here. It's called Bengaluru Vaibhava. National Cultural Festival ಇದು ನಾವೆಲ್ಲರೂ ಸೇರಿ ಮಾಡಬೇಕು. ಈಗ ನಾವು ಅಸ್ಲಂ ಸರ್ ನೋಡ್ತಾ ಇದ್ದೆ, ಆಫ್ಟರ್ ಮೆನಿ ಇಯರ್ಸ್ ಐ ಆಮ್ ವಾಚಿಂಗ್ ಹಿಮ್, is a dashing hero always. Aslam sir, I miss you, always you support me. I thank you so much. And Vinod sir, really it's very tough job to organize this in a short time ಅಲ್ಲಿ. ಸರ್ ಎಲ್ಲ ಹೇಳ್ತಾ ಇದ್ರು ಆರ್ಗನೈಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಅಂತ ಹೇಳ್ತಾ ಇದ್ರಲ್ಲ. ಸೊ ಈಗ ನಾನು ಹೇಳೋ ಉದ್ದೇಶ, ನಮ್ಮ ಟೀಮ್ ಇಲ್ಲಿ ಬಂದಿರೋದೇನಂದ್ರೆ ಎಲ್ಲರೂ ಸುಮಾರು 10-12 ಜನ ಇಲ್ಲಿ ಇದೀವಿ. ನಮ್ಮ ಟೀಮ್ ಬಂದಿರೋದು. ವಿ ವಾಂಟ್ ಟು ಲಾಂಚ್ ಎ ಪೋಸ್ಟರ್. ಈ ಒಂದು ಒಳ್ಳೆ ಸಂದರ್ಭದಲ್ಲಿ ಬೆಂಗಳೂರು ವೈಭವ ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ವಿ. ಆ ಒಂದು ಮೆಗಾ ಇವೆಂಟ್, ಇಟ್ಸ್ ದ ಫಸ್ಟ್ ಟೈಮ್ ವಿ ಆರ್ ಆರ್ಗನೈಸಿಂಗ್ and it's my 625th event in 30 years. So please support, ladies and gentlemen. It's going to rock and we need your support. Ellaru ಇಲ್ಲಿ ಬಂದಿರೋ ಉದ್ದೇಶ ನನಗೆ ಗೊತ್ತು. It is like we are like family. What yesterday Maitri madam was telling in the speech, we are like family. ನಾವು ಈ ಈವೆಂಟ್ ಬಗ್ಗೆ ನಿನ್ನೆ ಸವಿತಾ ಮೇಡಮ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ just we'll go and support whomever they are organize the event. Madam, thank you so much. The words what you said yesterday. And ಮೈತ್ರಿ ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾವೇನೇ ಲಾಂಚ್ ಮಾಡಲಿ ಮಾಸ್ಟರ್ ನಾವೆಲ್ಲ ಸೇರಿ ಮಾಡೋಣ ಅಂದ್ರೆ, ಮೇಡಮ್ ವಿ ಆರ್ ವಿತ್ ಯು. ರಜತ್ ಸರ್ ಎಲ್ಲ, ಸ್ವಾಮಿ ಸರ್ ನಿನ್ನೆ ಡಿಸ್ಕಸ್ ಮಾಡಿ ಈವೆಂಟ್ ಬಗ್ಗೆ, ವಿನೋದ್ ಸರ್ ಎಲ್ಲ ನಿಯರ್ಲಿ 2 hours ವಿ ಡಿಸ್ಕಸ್ಡ್ ಹಿಯರ್. ಸೊ ನಾವು ಒಬ್ರಿಗೊಬ್ರು ಯಾವಾಗ ಸಪೋರ್ಟ್ ಮಾಡ್ತೀವಿ ಸಕ್ಸಸ್ಫುಲ್ ನಾವು ಗ್ಯಾರಂಟಿ ಆಗ್ತೀವಿ. ಅಸ್ಲಂ ಸರ್ ಒಂದು ಮಾತು ಹೇಳಿದ್ರಿ ಸ್ಪೀಚಲ್ಲಿ, ಈಗ ಕೊಲಾಬ್ರೇಷನ್ ಅಂತ ಭಾಳ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ಈವನ್ ಶಾರುಖ್ ಖಾನ್ ಹ್ಯಾಸ್ ಎಂಟರ್ಡ್ ಇನ್ ಕೊಲಾಬ್ರೇಟಿಂಗ್ ವಿತ್ ಆಲ್ ದ ಬಿಗ್ ಈ ಕಂಪನೀಸ್. ಇವತ್ತು ನೀವು ನೋಡ್ತಾ ಇದ್ರೆ ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ಓಡೋದು ತುಂಬ ಕಷ್ಟ ಇದೆ ಸಿನಿಮಾ. ಎಲ್ಲ ಕಾರ್ಪೊರೇಟ್ ರೇಂಜ್ ಹೋಗ್ಬಿಟ್ಟಿದ್ದೀವಿ ನಾವೆಲ್ಲ.
ಯಾಕಂದ್ರೆ ಫಸ್ಟ್ ಡೇ ಮಾರ್ನಿಂಗ್ ಶೋಗೆ ಜನ ತುಂಬಿಸ್ತಾ ಇದ್ದಾರೆ. ಅಂದರೆ ಕ್ವಾಲಿಟಿ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಬರಬೇಕು, ಒಗ್ಗಟ್ಟಾಗಿರ್ಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಓನ್ಲಿ KGF ಕಾಂತಾರ ಇಸ್ ನಾಟ್ ಎ ಬಿಗ್ ಏನಂದ್ರೆ ನಮ್ಗೇನು ಕಮ್ಬ್ಯಾಕ್ ಅನ್ನೋದಲ್ಲ. ಯು ಆರ್ ವೆರಿ ಪ್ರೌಡ್ ಆಫ್ ದೋಸ್ 2 ಮೂವೀಸ್. ಬಟ್ ಸ್ಟಿಲ್ 100 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ನೋಡಿ ಯಂಗ್ಸ್ಟರ್ಸ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಬಾಯ್ಸ್. ರಿಯಲಿ ಗಾಡ್ ಬ್ಲೆಸ್ ಯು. ಜೋರಾಗಿ ಚಪ್ಪಾಳೆ ತಟ್ಟೆ ಅವ್ರಿಗೆ. ಯಾಕಂದ್ರೆ ಇಂಡಸ್ಟ್ರಿ ನಿಮ್ಮ ಕೈಲಿದೆ. ಈಗ ಇಂಡಸ್ಟ್ರಿ ನಿಮ್ಮ ಕೈ, ಯಂಗ್ಸ್ಟರ್ಸ್ ಅಲ್ಲಿ. ಈಗ ನೋಡಿ ಸರ್ ಪ್ರೊಡ್ಯೂಸರ್ಸ್ ಎಲ್ಲ ಮಾಡ್ತಾ ಇದ್ರು, ಅವರು ಹುಡುಕ್ತಾ ಇದ್ರು, ಅವರು ಆಡಿಷನ್ಸ್ ಮಾಡ್ತಾರೆ. ಶಿವಣ್ಣ ಅವ್ರ ಜೊತೆ ಮಾಡ್ತಾ ಇದ್ರು, ಸ್ವಾಮಿ ಸರ್ ಎಲ್ಲ. ಸೊ ವಿ ಆರ್ ಆಲ್ ಸಪೋರ್ಟಿಂಗ್ ಸರ್ ಅಂಡ್ ಸರ್ ಇಸ್ ಆಲ್ಸೋ ವೆರಿ ವೆರಿ ಕೋಆಪರೇಟಿವ್ ಪರ್ಸನ್ ಇನ್ ದ ಇಂಡಸ್ಟ್ರಿ. ಅವ್ರ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಇದ್ದಾರೆ. ತುಂಬಾ ಜನ ನಾನು ಇವತ್ತು ನೋಡ್ತಾ ಇದ್ರೆ ತುಂಬಾ ಒಳ್ಳೆ ಒಳ್ಳೆ ವ್ಯಕ್ತಿಗಳು ನನಗೂ ಇಂಟ್ರೊಡ್ಯೂಸ್ ಆಯಿತು. ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ವಿನೋದ್ ಸರ್ ಒನ್ಸ್ ಅಗೇನ್. Thank you so much. This is Vidya from Cutie Pie Aesthetic and Wellness Clinic. So most of the people are here are, I think, business owners, right? So we know what kind of stress we undergo and what kind of effort we need. And everybody are conscious about their health, right? Hopefully everybody are. So how my business will work for everybody is like, our skin and hair are the indicators of our health. If anything is going wrong with our skin and hair, that means your health is not going good. So it's not about, only females have to take care of the health, hair, skin and hair. So we don't have much time to, make up, do a makeover or something like that. But we should be presentable. We do all kind of aesthetic treatments from hair, skin. For example, pigmentation. If you have seen some people, they will be having the dark marks on the skin and the hair shedding. If you have any getting baldness or anything related, we do all kind of treatments with. We have surgeons also along with it. We run a clinic in Mysore and Bangalore. Yeah. Thank you so much for this one. I'm actually from Mysore, but been out. So I have business in Dubai. So just got back to Mysore. I'm looking for investment. So apart from that, nice meeting you all. I have agro products. Like I'm into import-export of agro products like rice, oil, spices, pulses. So we just finished the exhibition yesterday, Gulf Expo. Just finished it yesterday and today I'm here. So I'm looking something to do here in Mysore and Bangalore. Thank you. ನಾನು ಡಾಕ್ಟರ್ TL ವಿಜಯಲಕ್ಷ್ಮಿ ಅಂತ. ನಾಟ್ ಸೂಜಿ ಹಾಕೋ ಡಾಕ್ಟರ್ ಅಲ್ಲ, PhD ಡಾಕ್ಟರ್ ಇನ್ ಹ್ಯೂಮನ್ ರೈಟ್ಸ್ ಫ್ರಮ್ ಅನ್ನಾ ಯೂನಿವರ್ಸಿಟಿ. ಆಮೇಲೆ ಎಜುಕೇಷನ್ ಮಾಡಿದ್ದು ಏನಕ್ಕೆ ಅಂತಂದರೆ ಪೇರೆಂಟ್ಸ್ ಒತ್ತಾಯದಿಂದ ಡಾಕ್ಟ್ರೇಟ್ ಕಂಪ್ಲೀಟ್ ಮಾಡಿದೆ. ಇಂಟ್ರೆಸ್ಟ್ ಇದ್ದಿದ್ದು ಇಂಟು ಅ ಫ್ರೀಲಾನ್ಸ್ ಟ್ರೈನಿಂಗ್. ಸೊ ಇವಾಗ ಪ್ಯಾನ್ ಇಂಡಿಯಾ ಡಿಫ್ರೆಂಟ್ ಇಂಡಸ್ಟ್ರೀಸ್ ಆಗಲಿ ಅಥವಾ ಕಾರ್ಪೊರೇಟ್ ಸ್ಕೂಲ್ಸ್, ಕಾಲೇಜಸ್, ಯೂನಿವರ್ಸಿಟೀಸ್, ಅದರಲ್ಲಿ ಆ್ಯಸ್ ಅ ಫ್ರೀಲಾನ್ಸ್ ಟ್ರೈನಿಂಗ್ ನಾನು ಮಾಡ್ತಾ ಇರೋದು. ಇದರಲ್ಲಿ ಆ್ಯಸ್ ಅ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಮಕ್ಕಳಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ರೆಡಿ ಟು ಇಂಡಸ್ಟ್ರಿ, ಇದೆಲ್ಲ ರೆಡಿ ಮಾಡ್ತಾ ಇರೋದು. ಪ್ಲಸ್ ಬಿಸ್ನೆಸ್ ಎಕ್ಸಿಲೆನ್ಸ್ ಫಾರ್ ದ ಆಲ್ ಕಾರ್ಪೊರೇಟ್ ಪೀಪಲ್. ಓಕೆ, ಸೇಲ್ಸ್ಗೂ ಸಹ ಟ್ರೈನಿಂಗ್ ಬೇಕಾಗಿದೆ. If anybody require training, you can connect me. For your staff, for yourself, for your managers, right? And any counseling as well. We have a great counselor with us. Okay? I stay in Mysore, but Bangalore is my second home. Okay? ನಾನು ಇದರಲ್ಲಿ ಕನೆಕ್ಟ್ ಆಗಿದ್ದು ಮಿಸ್ಟರ್ ವಿನೋದಿಂದ. ಸೊ ಲಾಸ್ಟ್ ಇಯರ್ ಕಾನ್ಸೆಪ್ಟ್ ಬಂದಿದ್ದು ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ ಮಾಡೋಣ. ಈಗ ಒಬ್ಬರು ಫ್ರೆಂಡ್ನ ಮೀಟ್ ಮಾಡಲಿಕ್ಕೆ ಎಷ್ಟು ದಿನ ತಗೊಳುತ್ತೆ? ನಾರ್ಮಲಿ ಇಫ್ ವಿ ವಿಶ್, ಓಕೆ, ಒಬ್ರನ್ನ ಕಾಲ್ ಮಾಡೋದಕ್ಕೂ ಜಸ್ಟ್ ವಿಶ್ ಮಾಡೋಕ್ಕೆ, ನ್ಯೂ ಇಯರ್ ಆಗಲಿ, ಬರ್ತ್ಡೇ ಆಗಲಿ, ಇಟ್ ಟೇಕ್ಸ್ ಟೈಮ್ ಅಲ್ವಾ? ಅದೇ ನೀವು ಬಿಟ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಮ್ಯಾನ್ ಎಟ್ ಒನ್ ಫೋರಮ್ ಹಂಗೆ ನೋಡಬೇಕು ಅಂತಂದರೆ ಮೇನ್ ಸೆಂಟರ್ ಈಸ್ ಮಿಸ್ಟರ್ ವಿನೋದ್. ಸೊ ಓಕೆ, ಎವ್ರಿಬಡಿ ಈಸ್ ಕನೆಕ್ಟೆಡ್ ಟು ಹಿಮ್. ಫ್ರೆಂಡ್ಸ್ದು ಫ್ರೆಂಡ್ ಆಗಲಿ, ರೈಟ್? ಕಾನ್ಸೆಪ್ಟ್ ಹೇಗಿದೆ? ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲ ನಾವು ಮೀಟ್ ಮಾಡ್ತೀವ, ಕರೆಕ್ಟ್? ಅದ್ರಲ್ಲಿ ಏನು ಬಿಸ್ನೆಸ್ ಎಕ್ಸ್ಚೇಂಜ್ ಆಗಿದೆ ನಮಗೆ ಗೊತ್ತಿರುತ್ತೆ. ಇವಾಗ ನಾಳೆ ದಿನ ನೀವೇನು ಮಾಡ್ತೀರಾ? ಗೂಗಲಲ್ಲಿ ಚೆಕ್ ಮಾಡ್ತೀರಾ, ಏನಾದ್ರು ಒಂದು ಬಿಸ್ನೆಸ್ ಬೇಕು, ಆಯಿತು, ಒಂದು ಇಂಟೀರಿಯರ್ ಬೇಕು ಅಂತ ಅಂದರೆ ಯು ಜಸ್ಟ್ ಗೋ ಇನ್ ಗೂಗಲ್, justdial.com ಅಲ್ವಾ? ಅದರಲ್ಲಿ ಏನಾಗುತ್ತೆ, ಲೀಸ್ಟ್ ಬರುತ್ತೆ, ಡೈರೆಕ್ಟ್ ಹೋಗ್ತೀರಾ. ಅದಕ್ಕಿಂತ ಎಲ್ಲೋ ಹುಡ್ಕಾಡ್ಕೊಂಡು ಯಾರ ಮೇಲೆ ನಂಬೋದಕ್ಕಿಂತ
ಇಲ್ಲೇ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಕ್ವಾಲಿಟಿ ಸರ್ವಿಸ್ ವಿತ್ ಬೆಟರ್ ಡಿಸ್ಕೌಂಟ್ಸ್ ಆಲ್ಸೋ ದೇ ಕ್ಯಾನ್ ಪ್ರೊವೈಡ್ ಅಲ್ವಾ? ಕರೆಕ್ಟ್? ಸೊ ದಿಸ್ ಇಸ್ ದ ಬೆಸ್ಟ್ ಫೋರಮ್. ಡೂ ಯು ಅಗ್ರಿ? Very good. So enjoy the evening. Yeah, myself Navya. I'm an interior designer. I have started my company from 2 years. Recent ಆಗಿ ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ. So step by step I'm planning to growing well in Bangalore especially. My office was in Gandhinagar before. Recently I'm shifted to Malleshwaram and I'm staying in Malleshwaram only. As well, I just thank to Vinod sir, given a good opportunity to establish. Otherwise, I have to explain myself, especially this is a very special event. Thanks a lot to him. And I bought some brochures and one small hand slates and visiting cards as well. And I'm doing interiors for not only residential as well commercial, some of clubs, pubs and government sector also. I have completed one small government sector interior things like a university. Okay, so if you guys anybody is needed any government tenders related any interior works and furnitures and so total of designs, execution, everything, you guys can contact me without any hesitation. That's why I'm going to give my visiting card to everyone. And thank you. And I need support from you all. So this is expecting from my side. Thanks a lot. Thanks a lot to all. ಸೊ ನಾವು ಮಾಡಿರೋಂಥದ್ದು ಈಗ ನಾರ್ಮಲ್ ಆಗಿ ಏನಂತಂದರೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಗ್ರೂಪ್ಸ್ ಎಲ್ಲ ಸ್ಟಾರ್ಟಪ್ ಕಂಪ್ನೀಸು ಎಲ್ಲ ಇರ್ತವೆ. ಸೊ ಅವ್ರ ಜೊತೆ ಮತ್ತೆ ಒಬ್ಬರು ಎಲೈಟ್ ಪರ್ಸನ್ ಎಕ್ಸಾಂಪಲ್ಲು 1 year 2 year ಎಕ್ಸ್ಪೀರಿಯನ್ಸ್ ಇರುವಂಥ ಯಾವುದನ್ನು ಬಿಸ್ನೆಸ್ ಪೀಪಲ್ಲು ಒಂದು 20 years 25 years ಎಕ್ಸ್ಪೀರಿಯನ್ಸ್ ಇರೋ ಬಿಸ್ನೆಸ್ ಪೀಪಲ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಡೀಲುಗಳೆಲ್ಲ ಕ್ಲೋಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಮೋರ್ ದೆನ್ 10 to 15 years ಇಂದ ಮಾರ್ಕೆಟಲ್ಲಿ ಬಿಸ್ನೆಸ್ಸಲ್ಲಿರುವಂಥವ್ರನ್ನ ಒಂದು ಕಡೆ ಸೇರಿಸ್ತಾ ಇದ್ದೀನಿ. ಸೊ ಅದೇ ನಮ್ಮ ಬೆಂಗಳೂರು ಎಲೈಟ್ ಕ್ಲಬ್ನ ಒಂದು ಉದ್ದೇಶ ಆಗಿರುತ್ತೆ. ಸೊ ಯಾಕಂದರೆ ಒಬ್ರಿಗೊಬ್ರು ಮೆಂಟಾಲಿಟಿ ಎಲ್ಲ ಚೆನ್ನಾಗಿ 1 to 1 ಮ್ಯಾಚ್ ಆಗುತ್ತೆ. ಸೊ ಡೀಲ್ ಕ್ಲೋಸ್ ಆಗುತ್ತೆ. ಸೊ ಈಗ ಎಲ್ಲರೂ ಡಿಫ್ರೆಂಟ್ ಬಿಸ್ನೆಸ್ಸು ಡಿಫ್ರೆಂಟ್ ಫೀಲ್ಡಲ್ಲಿ ಇರ್ತೀರ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇರುತ್ತೆ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ತಗೊಳ್ಳೋದ್ರಿಂದ ಯಾವುದಾದ್ರು ಒಂದು ನಮ್ಮ ಸೂರಿ ಮಿರಾಡೆ ಸರ್ ಹೇಳಿದ್ರು ನಾವು ಟರ್ನ್ಕಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀವಿ ಅಂತ ನಮ್ಮ ಸಂದೀಪ್ ಸರ್ ಹೇಳಿದ್ರು. ಸೊ ಈ ಥರ ಟರ್ನ್ಕಿ ಪ್ರಾಜೆಕ್ಟ್ಗಳೆಲ್ಲ ಮಾಡಬೇಕಾದಾಗ ದೊಡ್ಡ ಪ್ರಾಜೆಕ್ಟ್ಗಳು ಸೊ ಇವರು ಎಂಟ್ರಿ ಲೆವೆಲ್ ಪರ್ಸನ್ನ ಏನು ತಗೊಂಡು ಕೆಲಸ ಮಾಡಿದಾಗ 100% ಫ್ಲಾಪ್ ಆಗುತ್ತೆ. ಸೊ ಈ ವಿಚಾರಕ್ಕೆ
ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಕಂಪ್ನಿಗಳು ಅವರಿಗೆ ಎಲ್ಲಿ ಟೈಅಪ್ ಇರುತ್ತೆ. ಸೊ ಅದು ನಮ್ಮ ಬೆಂಗಳೂರು ಎಲೈಟ್ ಕ್ಲಬ್ ಒಂದು ವೇದಿಕೆ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಕಂಪ್ನಿಗಳೆಲ್ಲ ಒಂದು ಕಡೆ ಸೇರಿದಾಗ ಸೊ ಒಬ್ರಿಗೊಬ್ರು ಅವರ ಕಂಪ್ನಿಗಳನ್ನ ಮಾಹಿತಿನ ಶೇರ್ ಮಾಡ್ಕೊಬೋದು. ಸೊ ಡೆಫಿನೆಟ್ಲಿ ಬಿಸ್ನೆಸ್ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುತ್ತೆ, ಕನೆಕ್ಟಿವಿಟಿ ಸಿಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಪ್ರಾಜೆಕ್ಟ್ಸು 100% ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.